ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರ, ನಾವು ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏಕಾದಶಿ ಇರೋದ್ರಿಂದ ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏಕಾದಶಿ ಅಲಂಕಾರ ಹೇಗಿರುತ್ತೆ ಅಂತ ನಿಮಗೆ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನಾನು ನಮ್ಮ ಪಾಪು ನಮ್ಮ ಚಂದನ ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ತುಂಬ ದಿನ ಆಗ್ಬಿಟ್ಟಿತ್ತು, ಒಂದು 10 ಡೇಸ್ ಆಗಿಬಿಟ್ಟಿತ್ತು, ಬಂದೇ ಇರಲಿಲ್ಲ. ನೆನ್ನೆ ಬಂದಿದ್ವಿ, ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಥರ್ಸ್ಡೇ ಇರೋದ್ರಿಂದ ಸ್ವಲ್ಪ ಬೇಗ ಮನೆ ಬಿಟ್ವಿ. ಸೊ ಹಂಗೆ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಆಚೆ ಹೋಗೋದಿದೆ, ಹೋಗ್ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ನಂತರ ರಾಯರ ಮಠಕ್ಕೆ ಹೋಗಬೇಕು. ಸೊ ಇವತ್ತು ಏಕಾದಶಿ, ರಾಯರದ್ದು ಅಲಂಕಾರ ಏನಿರಲ್ಲ. ಸೊ ರಾಯರ ಮಠದ ವಿಡಿಯೋ ಕೂಡ ಮಾಡ್ತೀವಿ. ಸೊ ಇವಾಗ ಸಿಂಪಲಾಗಿ ಒಂದು ರೌಂಡ್ ಹೋಗೋಣ, ಜಾಸ್ತಿ ಹೊತ್ತು ಬೇಡ ಅಂತ. ತುಂಬ ದಿನವೇ ಆಗಿಬಿಟ್ಟಿತ್ತು. ಅಷ್ಟೇ. ಇನ್ನೊಂದು ಏನಂದರೆ, ನಮ್ಮ ಪಾಪಗೆ ಇಲ್ಲಿ ಕರ್ಕೊಬಂದ್ಬಿಟ್ರೆ ತುಂಬ ಇಷ್ಟ. ಅವಳಿಗೆ ಮನೇಲಿರೋಕ್ಕೆ ಇಷ್ಟ ಇಲ್ವಂತೆ, ಆಚೆ ಹೋಗೋಣ ಅಂತಿರ್ತಾಳೆ. ಸೊ ನಮ್ಮ ಪಾಪುಗೋಸ್ಕರ ನೆನ್ನೆನೂ ಕರ್ಕೊಂಡು ಬಂದಿದ್ದೆ. ಒಂದೇ ಸತಿ ಇವತ್ತು ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಇವಳು ಆಚೆ ಅಂತ ಇಲ್ಲಿ ಬಂದಿದ್ಯಾ ನೀನು? ಆಚೆ ಬಂದಿದ್ದಾಳಂತೆ. ಸೊ ಅದಕ್ಕೆ ನಿನ್ನೆ ಕೂಡ ಬಂದಿದ್ವಿ. ನಿನ್ನೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ವಿ. ಸೊ ವೆದರ್ ಸಖತ್ತಾಗಿದೆ. ಇವಾಗ ಮತ್ತೆ ಬೇಸಿಗೆ ಸ್ಟಾರ್ಟ್ ನೆಕ್ಸ್ಟ್ ಮಂತಿಂದ. ವೆದರ್ ಸಿಕ್ಕಾಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ಬಾಬು ಬಾಬುನಾ? ಹೌದಾ? ಓಕೆ. ಹಾಗೆ ಹೇಳ್ದಂಗೆ ನೆಕ್ಸ್ಟ್ ಮಂತಿಂದ ಬೇಸಿಗೆ ಏನೇನು ಸ್ಟಾರ್ಟ್ ಅಲ್ವಾ. ಸೊ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 6:30-7 ಗಂಟೆವರೆಗೂ ಬಿಸಿಲಿರುತ್ತೆ. ಸೊ ಅವಾಗಲೂ ಬರೋಣ ರೆಗ್ಯುಲರ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಿಸಿಲು ಸ್ಟಾರ್ಟ್ ಆದರೆ ಡೈಲಿ ಬರೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಬಿಸಿಲು ತುಂಬಾ ಇಷ್ಟ. ಸೊ ಹೀಗಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಂದನಂಗೆ ವೀಡಿಯೋ ಮಾಡಬೇಕಂತ ಕೈ ನೋವು ಬಂತಂತೆ. ಸೊ ಅದಕ್ಕೆ ಅವಳು ನಮ್ಮ ಪಾಪನ ಎತ್ಕೊಂಡಿದ್ದಾಳೆ. ಸೊ ಇನ್ನೇನು ಇವಾಗ ಶಿವರಾತ್ರಿ ಇನ್ನೇನು ಒಂದು 15 ಡೇಸ್ ಇದೆ. ಶಿವರಾತ್ರಿ ಹತ್ತಿರ ಬರ್ತಿದ್ದಂಗೆ ಸ್ವಲ್ಪ ಚಳಿ ಕಡಿಮೆ ಆಗಿದೆ. ನೋಡಿ ಬಿಸಿಲು. ನಮ್ಮ ಪಾಪು ನಡಿಬೇಕಂತೆ, ನಡೀತಾ ಇದ್ದಾಳೆ. ಅವಳಿಗೆ ಇಲ್ಲಿ ಬಂದುಬಿಟ್ರೆ ನಡೆಸ್ಬೇಕು. ಸೊ ಅವಳಿಗೆ ನಡೆಯೋಕ್ಕೆ ಇಷ್ಟ. ಬೇಗ ಬಾ. ನೋಡಿ ಎಷ್ಟಿದೆ ಬಿಸಿಲು. ಸ್ವಲ್ಪ ಇನ್ನೇನು ನೆಕ್ಸ್ಟ್ ಮಂತ್ ಬೇಸಿಗೆ ಸ್ಟಾರ್ಟ್ ಅಲ್ಲ. ಸೊ ಇವಾಗಿಂದನೇ ಬಿಸಿಲೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಚಳಿಗಾಲದಲ್ಲಿ 5 ಗಂಟೆಗೇ ಫುಲ್ಲು ಕತ್ಲಾಗ್ಬಿಡ್ತಾ ಇತ್ತು. ಬಾ ಓನ್ಮಾ ಬಾ. ಇವಾಗ ಅಮ್ಮ ಅಂತ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅಮ್ಮ ಅಂತ ಏನು ಅಮ್ಮ ಅನ್ನೋದು ಇವಾಗ. ಅಲ್ಲಿ ಬಂದೆ ನೀನು? ನಿತ್ತುಮ ಕಾಯಿನಾ? ಯಾವ ಕಾಯಿನಾ? ಯಾವ ಕಾಯಿ ಬಂಗಾರು? ಯಾವ ಕಾಯಿ? ಅವಳು ಕೆಳಗಡೆ ಕಲ್ಲ ನೋಡ್ಬಿಟ್ಟು ಕಾಳು ಕಲ್ಲ. ಓಕೆ. ಬಾ, ಕಲ್ ಮೇಲೆ ನಡೀತಾ ಇದೆಯಲ್ಲ ನಿತ್ತು. ಅವಳು ಒಟ್ಟಿನಲ್ಲಿ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ನಡಿಬೇಕು ಅವಳು. ಮುಂಚೆ ಹತ್ರ ಎಲ್ಲ ನೆನ್ನೆ ತುಂಬ ಅಲ್ಲಿಂದ ಅಲ್ಲಿವರೆಗೂ ನಡ್ಕೊಂಬಂದಿದ್ದಾಳೆ, ಡೆಡ್ ಎಂಡ್ವರೆಗೂ ನಡ್ಕೊಂಬಂದಿದ್ದಾಳೆ. ನಡಿಬೇಕಂತ ಅವಳಿಗಿಷ್ಟ. ಮನೆಯಲ್ಲೇ ಇರ್ತಾಳಲ್ವಾ. ಸೊ ಮನೆಯಲ್ಲಿ ಅವಳಿಗೆ ನಡೆದು ಸ್ವಲ್ಪ ಬೇಜಾರ. ಅವಳು ಇವಾಗ ಆಚೆ ಕಡೆ ಬಂದರೆ ನಡಿಬೇಕು ಅಂತ ಅವಳಿಗೆ, ಈ ವೆದರಲ್ಲಿ ನಡಿಬೇಕು ಅಂತ ಇಷ್ಟ ಅವಳಿಗೆ. ಬೇಗ ಬಾ. ಅವಳಿಗೆ ಜಾಸ್ತಿ ನಡೆಸಿದ್ರೆ ಕಾಲು ನೋವು ಬಂದುಬಿಡುತ್ತೆ ಅಂತ ನಾನು ಜಾಸ್ತಿ ನಡೆಸಲ್ಲ. ಒಂದು ಸ್ವಲ್ಪ ಹೊತ್ತು ನಡೆಸ್ತೀನಿ. ಮನೆಗೆ ಹೋದ ತಕ್ಷಣ ಕಾಲು ನೋವು ಅಂತಾಳೆ. ಕಾಲು ನೋವು ಬರುತ್ತೆ ಜಾಸ್ತಿ ನಡೆದ್ರೆ. ಅದಕ್ಕೆ ನಡೀತೀಯಾ? ನಡೀತಾಳಂತೆ, ನಡಿಬೇಕಂತೆ. ಇಲ್ಲಿ ಸ್ವಲ್ಪ ರೋಡ್ ಇದೆ. ಇವಾಗ ಈ ಕಡೆ ರೋಡ್ಗೆ ಹೋಗ್ತಾ ಇದ್ವಿ. ಇವಾಗಲೂ ಆ ಕಡೆ ಹೋಗ್ತಾ ಇದ್ವಿ. ಮತ್ತು ಈ ಕಡೆ ಬರೋಣ ಅಂತ. ಚೆನ್ನಾಗಿದೆ ಅಲ್ಲ? ಫ್ರೆಂಡ್ಸ್, ಇಲ್ಲಿ ಕಲ್ಲಿದೆ.
ಸೊ ಯಾವಾಗ ನಾವು ಮುಂಚೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಬೇಜಾರಾಗ್ತಿತ್ತಲ್ಲ, ಸೊ ಅವಾಗ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ನಾನು ನಮ್ಮ ಚಂದನ ಇಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಕಲ್ಲು ತರ್ಸು, ಅದೇ ಚೆನ್ನಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇದೇ ಕಲ್ ಮೇಲೆ ಕುತ್ಕೊತಾ ಇದ್ವಿ. ಅವಾಗ ಇಲ್ಲೆಲ್ಲ ಬರ್ಡ್ಸ್ಗಳು, ಪೀಕಾಕು ಎಲ್ಲ ಬರೋದು. ಸೊ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಮಧ್ಯಾಹ್ನ ಬಂದು ಇಲ್ಲಿ ಕುತ್ಕೊಂಡು 4 o'clock ಬಂದರೆ 5:30ವರೆಗೂ ಇಲ್ಲೇ ಕುತ್ಕೊಂಡು ಓಡಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಹಸುಗಳನ್ನ ಕೂಡ ಕಟ್ಟಿದ್ದಾರೆ ನೋಡಿ, ಹಸುಗಳನ್ನ ಕೂಡ ಇಲ್ಲಿ ಸಾಕ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಪ್ಲೇಸು, ತುಂಬಾ ಬ್ಯೂಟಿಫುಲ್ ಆಗಿದೆ. ಏಯ್ ಎಲ್ಲೋಗ್ತಾ ಇದೆಯಾ, ಎಲ್ಲೋಗ್ತಾ ಇದೆಯಾ? ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಶೋ ಗಿಡ ಅಂತ ಹೇಳ್ತಾರೆ. ಫ್ಲವರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿ ಹಬ್ಬಿದೆ ಮಾತ್ರ ಇದು. ಫುಲ್ಲು ಅಲ್ಲಿ ಡೆಡ್ ಎಂಡ್ವರೆಗೂ ಹಬ್ಬಿದೆ, ಸಖತ್ತಾಗಿದೆ ಇದು. ಎಲ್ಲ ಹಳೆ ಕಾಲದಲ್ಲೆಲ್ಲ ಇದು ಮನೆಗಳಲ್ಲೆಲ್ಲ ಈ ಶೋ ಗಿಡ ಅಂತ ಮನೆ ಗೇಟ್ ಮೇಲೆಲ್ಲ ಹಾಕಿರ್ತಾ ಇದ್ರಲ್ವ, ಆ ಥರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಹೊತ್ತು ಇಲ್ಲಿ ಫೋಟೋಸ್ನ ಕೂಡ ತೊಗೊಂಡ್ವಿ. ಆ್ಯಂಡ್ ನಾವು ಯಾವಾಗಲೂ ಆ ಕಡೆ ಹೋಗ್ತಾ ಇದ್ವಲ್ಲ, ಸೊ ಇವತ್ತು ಈ ಕಡೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ರೆಡ್ ಕಲರ್ ಕೂಡ ಇದೆ ಮತ್ತು ಪಿಂಕ್ ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ಬೀಳ್ತಾ ಇರೋ ಬಿಸಿಲಿಗೂ ಈ ಒಂದು ಫ್ಲವರ್ಸ್ಗೂ ಸಖತ್ ಲುಕ್ ಕೊಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ಮನೆ ಮುಂದೆ ಹಾಕೊಂಡ್ರೆ ಅಂತೂ ಈ ಮನೆ ಡೆಕೋರೇಷನ್ ಥರ ಮನೆ ಗೇಟ್ ಮೇಲೆ, ಮನೆ ಗೋಡೆ ಮೇಲೆ ಹಾಕೊಂಡ್ರಂತೂ ಸಕ್ಕತ್ತಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಆ್ಯಂಡ್ ಹಾಗೆ ಈ ಕಡೆ ಅದರ ಅಪೋಸಿಟ್ಟು ಇದು ರೈಟ್ ಸೈಡ್ ಇದೆ, ಇದು ಅಪೋಸಿಟು ನಮ್ಮ ಲೆಫ್ಟ್ ಸೈಡು ನೋಡಿ ಇಷ್ಟೊಂದು ಜಾಗ ಇದೆ, ಎಷ್ಟು ಸಖತ್ತಾಗಿದೆ ಅಂದರೆ ವೆದರ್ಗೂ. ಆ್ಯಂಡ್ ಈವ್ನಿಂಗ್ ಟೈಮ್ ಬರ್ಡ್ ಸೌಂಡ್ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಹೊತ್ತು ಆಟ ಆಡ್ಕೊಬೋದು, ಆರಾಮಾಗಿ ಕೂತ್ಕೋಬೋದು, ಫೋಟೋಸ್ನ ತೊಗೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಕಡೆ ಪ್ಲೇಸ್ಗಿಂತಲೂ ಈ ಕಡೆ ಬಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಸ್ವಲ್ಪ ಹೊತ್ತು ಕೂತ್ಕೋಬೋದು, ಹಾಗೆ ಇಲ್ಲಿ ಓಡಾಡಲೂಬಹುದು. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಚಂದನಂಗೆ ಫೋಟೋಸ್ ತೊಗೋಬೇಕಂತೆ. ಇಲ್ಲಿ ಈ ಪ್ಲೇಸ್ ಚೆನ್ನಾಗಿದೆ, ಸೊ ಸ್ವಲ್ಪ ಫೋಟೋಸ್ ತೊಗೋಬೇಕು ಅಂತಂದ್ಲು. ನಾವು ಈ ಕಡೆ ಬರಲ್ಲ, ವಾಕಿಂಗ್ ಮಾಡ್ಕೊಂಡು ಆ ಕಡೆನೇ ಹೋಗ್ತೀವಿ. ಬಟ್ ಇದು ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲ ಪೀಕಾಕ್ಗಳು ಬರುತ್ತೆ. ಮುಟ್ಟಿದ್ರೆ ಮಣಿ. ಆ್ಯಂಡ್ ಇನ್ನೊಂದು ಏನಂದರೆ ಆ ಕಡೆ ಪೀಕಾಕ್ಗಳು ಬರುತ್ತೆ ನೋಡಿ, ಅಲ್ಲಿ ಒಳಗಡೆ ತುಂಬ ಅಂದರೆ ತುಂಬ ಪೀಕಾಕ್ಸ್ ಇದೆ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಪ್ಲೇಸು. ಈವ್ನಿಂಗ್ ಒಂದು 5 ಗಂಟೆ 5:30 ಸುಮಾರು ಸಿಕ್ಕಾಪಟ್ಟೆ ಬರ್ಡ್ಸ್ಗಳ ಸೌಂಡು ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ಜನಗಳು ಅಷ್ಟೊಂದೇನು ಜನ ವಾಕಿಂಗ್ ಮಾಡೋದಿಲ್ಲ ಈ ಕಡೆ. ಆ ಕಡೆ ಸೈಡ್ ತುಂಬ ಜನ ವಾಕಿಂಗ್ ಮಾಡ್ತಾರೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಫೋಟೋಸ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ನಿತ್ಯಶ್ರೀನೂ ಇವತ್ತು ಪಿಂಕು, ನಾನೇ ಇವತ್ತು ಕಲರ್ ಬೇರೆ. ಸೊ ಫೋಟೋಸ್ ತೆಗಿತಾ ಇದ್ದೀನಿ ಅವ್ರದ್ದು. ಸೊ ಹೇಗೆ ಬರುತ್ತೆ ಅಂತ ನೋಡಿ ಫೋಟೋಸ್. ಇಟ್ಕೊಂಡಿರೋ ಅಂಥ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಸುಮಾರು ಫೋಟೋಸ್ ತೊಗೊಂಡಿದ್ದೀವಿ, ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಸೌಂಡ್ ಅಂದರೆ, ಕಾಮಾಗಿರುತ್ತೆ. ಇಲ್ಲಿ ಬಂದರೆ ಇಲ್ಲೆಲ್ಲ ಬರೀ ಬರ್ಡ್ ಸೌಂಡೇ ಇರುತ್ತೆ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಷ್ಟು ಸೈಲೆಂಟ್ ನೋಡಿ. ಆ ಕಡೆ ಫುಲ್ಲು ಬರ್ಡ್ಸ್ಗಳೇ ಇದೆ. ಈವ್ನಿಂಗ್ ಒಂದು 6-6:30 ಸೂರ್ಯ ಮುಳುಗೋ ಟೈಮ್ಗಂತೂ ಎಷ್ಟು ಬರ್ಡ್ ಸೌಂಡ್ ಸಕ್ಕತ್ತಾಗಿರುತ್ತೆ ಅಂದರೆ, ಪ್ಯಾರೆಟ್ ಎಲ್ಲ ಇರುತ್ತೆ ಇಲ್ಲಿ, ಎಲ್ಲ ಫುಲ್ಲು ಹೋಗ್ತಾ ಇರುತ್ತೆ ಮನೆಗೆ, ಸಕ್ಕತ್ತಾಗಿರುತ್ತೆ ಮತ್ತು ಸೌಂಡು. ಎಷ್ಟು ಚೆನ್ನಾಗಿದೆ ಪ್ಲೇಸು. ಇಲ್ಲಿರೋರೆಲ್ಲ ಬಂದು ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಈ ನೇಚರಲ್ಲೂ ಸ್ವಲ್ಪ ಹೊತ್ತು ಕಾಲ ಕಳೆಯೋದು ತುಂಬ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಸುಮಾರು ಜನ ಇಲ್ಲಿ ಬಂದು ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇಂಥ ನೇಚರ್ನಲ್ಲಿ ಈ ಥರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು. ಸೊ ಫ್ರೆಶ್ ಗಾಳಿ ಏರ್ ತೊಗೋಬೇಕು, ಓಡಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಅಷ್ಟೇ. ಬಟ್ ಇಂಥ ಪ್ಲೇಸಲ್ಲಿ ಓಡಾಡೋಕ್ಕೂ ಪುಣ್ಯ ಮಾಡಿರಬೇಕು, ಸಖತ್ತಾಗಿರುತ್ತೆ ಮಾತ್ರ. ಸ್ವಲ್ಪ ಹೊತ್ತು ಬಂದು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋದರೆ. ಸೊ ಇನ್ನೇನು ನಮ್ಮ ಚಂದನೊಂದು ಎಕ್ಸಾಮ್ಸ್ ಮುಗಿದ್ಮೇಲೆ, ರಜಾ ಬಂದಮೇಲೆ
ಇನ್ನೇನು ಇಲ್ಲೇ ಡೈಲಿ ಬರೋದು, ಸ್ವಲ್ಪ ಹೊತ್ತು ಓಡಾಡೋದು. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಬರ್ಡ್ಸ್ಗಳೆಲ್ಲ ಹೋಗ್ತಾ ಇದೆ ನೋಡಿ. ಈ ಮರದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಬರ್ಡ್ಸ್, ಬ್ಯೂಟಿಫುಲ್ಲಾಗಿ, ಎಷ್ಟು ಸಕ್ಕತ್ತಾಗಿದೆ ನೋಡಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಇದು ಸಾಯಂಕಾಲ ಸೂಪರಾಗಿದೆ ಮಾತ್ರ ವೆದರ್. ಹಾಂ ಹಾಂ, ಸೊ ಇನ್ನೇನು ಹೊರಡ್ತಾ ಇದ್ದೀವಿ, ಸಾಕು ಆದಾಗ ಬರೋಣ ಅಂತ. ಸರಿ, ನಮ್ಮದು ಅದೇ ಹೇಳ್ದಂಗೆ ನಮ್ಮ ಚಂದನಂದು ಎಕ್ಸಾಮ್ಸ್ ಮುಗಿದ್ಮೇಲೆ ಏನು ಡೈಲಿ ಇಲ್ಲೇ ವಾಕಿಂಗು ಇನ್ಮೇಲೆ. ಸೊ ಬೇಸಿಗೆ ರಜೆ ಬಂದಮೇಲೆ ನಮ್ಮ ಚಂದನಂಗೆ ಅದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತಂದರೆ ಡೈಲಿ ಇಲ್ಲೇ ಬಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ವೆದರು. ಸೊ ಹಿಡ್ಕೊಬಾ. ಹೊರಡೋಣ, ಸಾಕು ಒಂದು 15 ಮಿನಿಟ್ಸ್ ಅಂತ ಅಂದ್ಕೊಂಡಿದ್ದು. ಹೊರಡೋಣ, ಮತ್ತೆ ಬರೋಣ, ನಾಳೆ ಬರೋಣ. ಪಾಪ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ. ಆಯಿತು, 6 ಗಂಟೆ ಆಗಿದೆ, ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ. ಫ್ಲವರ್ ಎತ್ತಿ ಬಿಸಾಕ್ಬಿಟ್ಲು ನಮ್ಮ ಪಾಪು. ಯಾಕೆ ಇತ್ತು ಬಿಸಾಕಿ ಫ್ಲವರು? ಏನೇ ಬಿಸಾಕ್ಬಿಟ್ಟಿಯಾ? ಚಂದನ ಬಿಸಾಕದ್ನ? ಯಾರು ಬಿಸಾಕಿದ್ದು ಫ್ಲವರು? ನೀನೇ ಬಿಸಾಕ್ಬಿಟ್ಟಿಯಾ? ಓಕೆ. ಆ್ಯಂಡ್ ಇಲ್ಲಿ ಸನ್ಸೆಟ್ ನೋಡಿ ಏನು ಅಮೇಝಿಂಗ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಲೇನು ಎತ್ತಿಸ್ಬೇಡ, ಹಾಗೆ ಮಾಡು, ಪರವಾಗಿಲ್ಲ. ಏನದು? ಬೋಬೋನಾ? ಭಯನೇ ಆಗುತ್ತೆ, ನಾಯಿಗಳು ಹಂಗೆ ಓಡಿ ಬಂದ ತಕ್ಷಣ ಭಯ ಬಿಡುತ್ತೆ. ಎಲ್ಲೋಯ್ತು ಬಾಬು? ಹೋಯ್ತಾ? ಓಕೆ. ಆ್ಯಂಡ್ ಇವಾಗ ನಾವು ರಾಯರ ಮಠಕ್ಕೆ ಬಂದ್ವಿ. ಸೊ ರಾಯರ ಮಠದಲ್ಲಿ ದರ್ಶನ ತಗೊಂಡು ಇನ್ನೇನು ಹೊರಡಬೇಕು. ಸೊ ಇವತ್ತು ಹೇಳ್ದಂಗೆ ಏಕಾದಶಿ ಆಗಿರೋದ್ರಿಂದ ಇವತ್ತು ರಾಯರಿಗೆ ಅಲಂಕಾರ ಇಲ್ಲ ಆ್ಯಂಡ್ ಮಂತ್ರಾಕ್ಷತೆನೂ ಕೊಡಲ್ಲ. ಎಷ್ಟು ತೀರ್ಥ ಕೊಡ್ತಾರೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, 1 ಅವರ್ ಕೂತ್ಕೊಂಡಿದ್ವಿ. ಸೊ ಪ್ರದಕ್ಷಿಣೆ ತಗೊಂಡು ಪ್ರಸಾದನ ಕೂಡ ಕೊಡೋದಿಲ್ಲ, ಏಕಾದಶಿ ಆಗಿರೋದ್ರಿಂದ ಪ್ರಸಾದನ ಕೊಡೋದಿಲ್ಲ. ಸೊ ಈ ಥರ ಇವತ್ತು ಅಲಂಕಾರ ಏಕಾದಶಿ ದಿನ ಈ ಥರ ಸಿಂಪಲ್ ಅಲಂಕಾರ ಏನು ಮಾಡೋದಿಲ್ಲ. ಹಾಗೆಯೇ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ನಾವು ಇಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಇವತ್ತು ಏಕಾದಶಿಯಿಂದ ಆಲ್ಮೋಸ್ಟ್ ಇವತ್ತು ಉಪವಾಸನೆ ಆಗೋಯಿತು, ಏನೂ ತಿಂದಿರಲಿಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಆ್ಯಪಲ್ನ ಕಟ್ ಮಾಡ್ತಾ ಇದ್ದೀವಿ. ರಾಯರ ಮಠದಲ್ಲಿ ನಮ್ಮ ಪಾಪುಗೆ ಆ್ಯಪಲ್ನ ಕೊಟ್ಟಿದ್ರು ಪ್ರಸಾದ. ರಾಯರ ಮಠದಲ್ಲಿ ಕೊಟ್ಟಿದ್ರಲ್ಲ ಆ್ಯಪಲ್ ತಿಂತಾ ಇದ್ದೀವಿ ಇವಾಗ. ತುಂಬ ಆಲ್ಮೋಸ್ಟ್ ನೈಟ್ ಆಗಿದೆ, ತುಂಬ ಲೇಟ್ ಆಗಿದೆ ಇವತ್ತು ಮಲ್ಕೊಳ್ಳೋದು. ಸೊ ಇವಾಗ ಇದಷ್ಟು ಆ್ಯಪಲ್ ತಿಂದ್ಬಿಟ್ಟು ಇನ್ನೇನು ಇವಾಗ ನಿದ್ದೆ ಮಾಡಬೇಕು ನೋಡಿ. ನಮ್ಮ ಪಾಪು ಕೂಡ ಮಲಗಿಲ್ಲ ಇನ್ನೂ. ಸೊ ಇದಷ್ಟೇ ಆ್ಯಪಲ್ ತಿಂದ್ಕೊಂಡು ಇವಾಗ ಇನ್ನೇನು ಮಲ್ಕೊಬೇಕು, ತುಂಬ ಲೇಟ್ ಆಗಿದೆ. ಸೊ ಇವಾಗ ಮಲ್ಕೊಬೇಕು. ಸೊ ಇವತ್ತಿನ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ 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 ಬಾಯ್.